Hello everyone, Namaskara. Welcome back to my YouTube channel Solo Throttle. So today is our day 2 of our journey. 10 days ಅಲ್ಲಿ ಆಲ್ರೆಡಿ ನಾವು ಫಸ್ಟ್ ಪ್ಲೇಸ್ ಭೀಮಶಂಕರ ಕವರ್ ಮಾಡಿಕೊಂಡು ಇವಾಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ರ ರೂಮ್ ಮಾಡಿಕೊಂಡು ಸ್ಟೇ ಮಾಡ್ತಾಯಿದ್ವಿ. ಆ್ಯಂಡ್ ಈಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಇವಾಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಕಮಾನ್. ಈಗ ಏಕ್ತಾ ದ್ವಾರ ಹತ್ರ ಎಂಟರ್ ಆಗ್ತಾ ಇದ್ದೀವಿ. ಏನಿದೆ ಏಕ್ತಾ ಅಂತ ನೋಡಿದ್ವಿ. ವೆನ್ ವಿ ಲುಕ್ಡ್ ಅಪ್ ನಮ್ಗೆ ಗೊತ್ತಾಗಿದ್ದೇನೆಂದರೆ ಇಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸುತ್ತಮುತ್ತ ಏಕ್ತಾ ನಗರ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಏಕ್ತಾ ನಗರ್ ಬಂದು ಸಿಂಬ್ಲಿಂಗ್ ಯೂನಿಟಿ, ಹಿಂದಿ ವರ್ಡ್ ಅದು ಏಕ್ತಾ ಅನ್ನೋದು. ಸೊ ಅದೇ ನೇಮ್ ಇಟ್ಟು ಪೂರ್ತಿ ಟೌನ್ಶಿಪ್ನ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಏಕ್ತಾ ಮಾಲ್, ಏಕ್ತಾ ನರ್ಸರಿ, ಏಕ್ತಾ ಫುಡ್ ಕೋರ್ಟ್, ಈ ರೀತಿ ಒಂದು ಟೌನ್ಶಿಪ್ ಬಿಲ್ಡ್ ಮಾಡಿ ಇಟ್ ಇಸ್ ಅ ವೆರಿ ವೆಲ್ ಪ್ಲ್ಯಾನ್ಡ್ ಟೌನ್. ತುಂಬ ಚೆನ್ನಾಗಿದೆ. ವೆನ್ ಯು ವಿಸಿಟ್ ಯು ಕ್ಯಾನ್ ಗೋ ಅರೌಂಡ್ ಆ್ಯಂಡ್ ಎಕ್ಸ್ಪ್ಲೋರ್ ಹಿಯರ್. ಸೊ ಏನಂದರೆ ನಾವು ಇವಾಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಂಟ್ರೆನ್ಸ್ ಟಿಕೆಟ್ ಕೌಂಟರ್ ಹತ್ರ ಇದ್ದೀನಿ. ಸೊ 150 ರುಪೀಸು ಪರ್ ಪರ್ಸನ್ ಟಿಕೆಟು, ಈ ಥರ ಟಿಕೆಟ್ ಕೊಡ್ತಾರೆ. ಸೊ ಎಂಟ್ರಿನಲ್ಲಿ ಟಿಕೆಟ್ ತೊಗೊಂಡು ಎಂಟರ್ ಆಗ್ಬೋದು. ಇದರಲ್ಲಿ ಅದರ್ ಸರ್ವಿಸಸ್ಗೆ ಅದರ್ ಟಿಕೆಟ್ಸ್ ಇದೆ. ಸೊ ಈ ರೀತಿ ಬೇರೆ ಬೇರೆ ಸರ್ವಿಸಸ್ಗೆ ಬೇರೆ ಬೇರೆ ಎಂಟ್ರಿ ಟಿಕೆಟ್ಸ್ ಇದೆ. ಏನೇನಿದೆ ಅಂತ ಪಾಸ್ ಮಾಡಿ ನೋಡ್ಕೊಳ್ಳಿ. ಎಂಟರ್ ಆಗ್ತಾ ಇದ್ದೀವಿ ಇವಾಗ. ಸೊ 6 ಕಿಲೋಮೀಟರು ಎಂಟ್ರಿ ಗೇಟ್ ಇದೆ. ಶೇರ್ ಆಟೋದಲ್ಲಿ ಹೋಗಬೇಕು. ಎಂಟ್ರೆನ್ಸಲ್ಲೇ ಬ್ಲಾಕ್ ಮಾಡ್ತಾರೆ, ಪಾರ್ಕಿಂಗ್ ಇದೆ. ಸೊ ಬೇಸಿಕ್ಲಿ ಏನಂದರೆ 6 ಕಿಲೋಮೀಟರ್ ಮುಂದೆನೇ ಪಾರ್ಕಿಂಗ್ ಸ್ಪೇಸ್ ಮಾಡಿದ್ದಾರೆ. ಅಲ್ಲಿ ನಾವು ಪರ್ಸ್ನಲ್ ವೆಹಿಕಲ್ಸ್ ಅಂದರೆ ಅಲ್ಲಿ ಸ್ಟಾಪ್ ಮಾಡಿ, ಆ್ಯಂಡ್ ಶಟಲ್ ಸರ್ವಿಸ್ ಕೂಡ ಇದೆ, ಹಾಗೆ ಆಟೋ ಸರ್ವಿಸಸ್ ಕೂಡ ಇದೆ. ನಾವು ಪಾರ್ಕ್ ಮಾಡಿದ್ಮೇಲೆ ವಿ ಟುಕ್ ಅನ್ ಆಟೋ. 8 ಮೆಂಬರ್ಸ್ ಒಂದು ಆಟೋನಲ್ಲಿ ಹೋದ್ವಿ ನಾವು. ಹಾಗೆ ಫ್ರೀ ಶಟಲ್ ಸರ್ವಿಸಸ್ ಕೂಡ ಇದೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ರೀಚ್ ಆಗೋದಕ್ಕೆ. 6 ಕಿಲೋಮೀಟರ್ ಅದು ಡಿಸ್ಟೆನ್ಸ್ ಇರೋದು ಪಾರ್ಕಿಂಗ್ ಸ್ಪೇಸಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಂಟ್ರೆನ್ಸ್ ಗೇಟ್ವರೆಗೂ. ಸೊ ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಪಾರ್ಕಿಂಗ್ ಸ್ಪೇಸ್ ಏನಿದೆಯೋ ಅಲ್ಲೇ ಟಿಕೆಟ್ ಕೌಂಟರ್ಸ್ ಇರೋದು. ಸೊ ಫಸ್ಟು ಟಿಕೆಟ್ ಕೌಂಟರಲ್ಲಿ ಟಿಕೆಟ್ಸ್ ತೊಗೊಂಡು ನಾವು ಶಟಲಲ್ಲಿ ಹೋದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಂಟ್ರೆನ್ಸ್ ಹತ್ರ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ವಿತಿನ್ 100 ಮೀಟರ್ ಸ್ಪೇಸಲ್ಲಿ ಪಾರ್ಕಿಂಗ್ ಎಲ್ಲ ಇದೆ. ಅದು ಅಫಿಷಿಯಲ್ ವೆಹಿಕಲ್ಸಿಗೆ ಮಾತ್ರ. ಆಟೋಸ್ ಪ್ಲಸ್ ಅಲ್ಲೇನು ಲೋಕಲ್ ಶಟಲ್ಸ್ ಇದೆಯೋ ಅದು ಮಾತ್ರ. ಈಗ ಜಸ್ಟ್ ಸೆಕ್ಯೂರಿಟಿ ಚೆಕಪ್ ಮುಗಿಸ್ಕೊಂಡು ಎಂಟರ್ ಆದ್ವಿ. ನರ್ಮದಾ ನದಿ ಪಕ್ಕದಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿನ ಬ್ಯೂಟಿಫುಲ್ಲಾಗಿ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ನರ್ಮದಾ ನದಿಯಿಂದ ಒಂದು ಡ್ಯಾಮ್ ಕೂಡ ಇದೆ ಮುಂದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಬ್ಯೂಟಿಫುಲಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಇಲ್ಲಿ ಹಾಗೆ ಎದುರುಗಡೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ವರ್ಡ್ಸಲ್ಲಿ ಬರೆದಿದೆ, ಲೆಟರ್ಸಲ್ಲಿ. ಆ್ಯಂಡ್ ದಿಸ್ ಇಸ್ ನರ್ಮದಾ ರಿವರ್. ನನ್ನ ಹಿಂದೆ ಹಾಗೆ ನೋಡ್ತಾ ಇರ್ಬೋದು. ತುಂಬ ಬ್ಯೂಟಿಫುಲ್ಲಾಗಿ ಸ್ಟ್ಯಾಚ್ಯೂ ಆಫ್ ಯೂನಿಟಿನ ನರ್ಮದಾ ರಿವರ್ ಸೈಡಲ್ಲಿ ಪ್ಲೇಸ್ ಮಾಡಿದ್ದಾರೆ. ಕಾಂಟೆಕ್ಸ್ಟ್ ಏನಂತಂದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಯಾಕೆ ನೇಮ್ ಮಾಡಿದ್ದಾರೆ ಅಂತ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಬಂದು ಸಿಂಬಲ್ ಆಫ್ ಯೂನಿಟಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ದೇರ್ ವಾಸ್ ಅ ಪ್ರಪೋಸಲ್ ಪೋಸ್ಟ್ ಇಂಡಿಪೆಂಡೆನ್ಸ್, separate and divide the whole India into different number of nations and then call it a United Nation of India anta. So that was my knowledge about it. So Sardar Vallabhbhai Patel avaru, he did not let that happen, and he made sure that it will not happen by getting signed by all the kings at that time which were there to against this proposal, and letting their power go and make India democratic country. Okay, so democracy ತರದ್ರಲ್ಲಿ ಇವ್ರದ್ದು ತುಂಬ ದೊಡ್ಡ ಹ್ಯಾಂಡ್ ಇದೆ. and he made sure that India politics have a stand against everything which comes with it. So he made that India country as it is today, because ಅವ್ರ ನಿರ್ಧಾರ ಅವಾಗಿರಲಿಲ್ಲ ಅಂದಿದ್ರೆ ವಿ ಹ್ಯಾಡ್ ಟು ಟ್ರಾವೆಲ್ ಅಕ್ರಾಸ್. ಇಲ್ಲಿಂದ ತಮಿಳ್ನಾಡು ಹೋಗಬೇಕಂದ್ರೆ ವಿ ನೀಡೆಡ್ ಅ ಪಾಸ್ಪೋರ್ಟ್, ಬಿಕಾಸ್ ಇಟ್ ವುಡ್ ಬಿ ಅ ಡಿಫ್ರೆಂಟ್ ಕಂಟ್ರಿ, ನಾಟ್ ಜಸ್ಟ್ ಅ ಡಿಫ್ರೆಂಟ್ ಸ್ಟೇಟ್.
So it wouldn't be a part of India. It would be part of United Nations of India. So that's the context. That's why he is called man of unity and symbol of unity. That is why this is a statue of unity. That is Iron Man of India, Sardar Vallabhbhai Patel. So one of the world's tallest statues here, Sardar Vallabhbhai Patel ಅವರು, the Iron Man of India. That's how he looks, and this is a very nice way to tribute him and memorize him for life. As long as this statue stands, his story stands. That's a very nice way to present him to the India. So that's how the base of Statue of Unity looks like. ಕಾಲ್ ಹತ್ರ ಇದ್ದೀವಿ. ಸ್ಟ್ಯಾಚು ತುಂಬ ದೊಡ್ಡದಿದೆ. ಸೊ ಐ ಆಮ್ ರೈಟ್ ನೆಕ್ಸ್ಟ್ ಟು ಇಟ್. ಲೈಕ್ ತುಂಬ ಇಷ್ಟೇ ಬರ್ತಿರೋದು ನನ್ನ ಹೈಟು. ಸೊ ಅಲ್ಲಿ ನೋಡ್ಬೋದು ಎಷ್ಟು ಜೈಗ್ಯಾಂಟಿಕ್ ಆಗಿದೆ ಅಂತ. ದಿಸ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚೂಸಲ್ಲಿ ಇದೊಂದು. ಸೊ ಇದು ಚಪ್ಪಲಿ. ಸೊ ನಾವು ಚಪ್ಪಲಿ ಹೈಟ್ ಕೂಡ ಇಲ್ಲ. ಸೊ ಗ್ಯಾಲರಿ ಕೂಡ ಇದೆ ಇಲ್ಲಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರದ್ದು. ಸೊ ನೋಡ್ತಾ ಇರ್ಬೋದು. ಈ ಸ್ಕಲ್ಪ್ಚರ್ ಬಂದು 1:5 ರೇಷಿಯೋ ಆಫ್ ಅ ಸೇಮ್ ಎಕ್ಸಾಕ್ಟ್ ರೆಪ್ಲಿಕಾ ಆಫ್ ದ ಹೋಲ್ ಸ್ಟ್ಯಾಚು. ಇದು ಸ್ಕೇಲ್ ಮಾಡೆಲ್ ಆಫ್ ಸೇಮ್ ಸ್ಟ್ಯಾಚು ಆಫ್ ಯೂನಿಟಿ ವಿಚ್ ಈಸ್ ಔಟ್ಸೈಡ್. ಸೊ ಒಳಗಡೆ ದಿಸ್ ಇಸ್ ಹೌ ದ ಗ್ಯಾಲರಿ ಈಸ್. ನಾವು ನೋಡ್ತಾ ಇದೀವಿ, ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಆ್ಯಂಡ್ ಈಗ ಎಕ್ಸ್ಪ್ಲೋರ್ ಮಾಡಿಕೊಂಡು ಈಗ ನರ್ಮದಾ ಆರತಿ ಇದೆ ಅಂತ ಪ್ಲ್ಯಾನ್ ಇದೆ. ಸೊ ಅಲ್ಲಿಗೆ ಹೋಗಿ ನರ್ಮದಾ ಆರತಿ ನೋಡಿಕೊಂಡು ಟಿಲ್ ಎಂಡ್ ದ day 2 of our day 10 days trip. So they are showing how the partition was requested earlier and how it is now here. The price for the freedom of partition. So ಅಲ್ಲಿ 7 o'clockಗೆ ಲೈಟ್ ಶೋ ಸ್ಟಾರ್ಟ್ ಆಯಿತು. ಅದು ಮುಗಿದ್ಮೇಲೆ ಅಲ್ಲೇ ಇಮಿಡಿಯೇಟ್ ಲೈನ್ ಫಾರ್ಮೇಷನ್ ಆಗಿತ್ತು ನರ್ಮದಾ ನದಿ ಹತ್ರ ಹೋಗೋದಕ್ಕೆ. ನರ್ಮದಾ ಆರತಿ ಸ್ಟಾರ್ಟ್ ಆಗುತ್ತೆ ಇವಾಗ 7:30ಗೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಶಟಲ್ ಫ್ರೀ ಸರ್ವಿಸ್ ಇದೆ ಈಗ. ಏನಂದರೆ ನಾವು ಸ್ಟ್ಯಾಚು ಆಫ್ ಯೂನಿಟಿ ನೋಡಿಕೊಂಡು ಹೊರಗಡೆ ಬಂದ್ವಿ. ಅಷ್ಟೊತ್ತಿಗೆ ಅಪ್ರಾಕ್ಸಿಮೇಟ್ಲಿ 7 o'clock ಆಗಿತ್ತು. 7 o'clockಗೆ ಇಲ್ಲಿ ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಯಿತು. ಆ್ಯಂಡ್ ವಿ ಸ್ಟೇ ಬ್ಯಾಕ್ ಮಾಡಿ ಸ್ಟ್ಯಾಚು ಆಫ್ ಯೂನಿಟಿ ಲೇಸರ್ ಶೋ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನರ್ಮದಾ ನದಿ ಆರತಿಗೆ ಹೋಗೋದಕ್ಕೆ ಬಸ್ ಲೈನ್ ಫಾರ್ಮೇಷನ್ ಆಗೋಗಿತ್ತು ಆಲ್ರೆಡಿ. ಸೊ ವಿ ವೆಂಟ್ ಆ್ಯಂಡ್ ಜಾಯಿಂಟ್. ಇಲ್ಲಿ ಫ್ರೀ ಸರ್ವಿಸ್ ಶಟಲ್ ಅವೈಲೇಬಲ್ ಇರುತ್ತೆ. ಸೊ ನಾವು ನರ್ಮದಾ ನದಿ ಅರೌಂಡ್ 6 kilometer ಜರ್ನಿನ ಶಟಲ್ ಯೂಸ್ ಮಾಡಿದ್ವಿ. ಹಾಗೆ ಅಲ್ಲಿ ಹೋದ್ಮೇಲೆ ನರ್ಮದಾ ನದಿ ಆರತಿನ ಅಟೆಂಡ್ ಮಾಡಿ ವಿ returned back to parking point in the same shuttle as we went.
ಸೊ ಹೀಗೆ ಅಪ್ರಾಕ್ಸಿಮೇಟ್ಲಿ 20 to 30 ಮಿನಿಟ್ಸು ನರ್ಮದಾ ಆರತಿ ಆಯಿತು. ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಇಟ್. ಆ್ಯಂಡ್ ನೋಡಿಕೊಂಡು ನಾವು ರಿಟರ್ನ್ ಪಾರ್ಕಿಂಗ್ಗೆ ಸೇಮ್ ಶಟಲಲ್ಲಿ ರಿಟರ್ನ್ ಆದ್ವಿ. ಸೊ ಕೀಪ್ ಪೋಸ್ಟೆಡ್ ಫಾರ್ ಅಪ್ಕಮಿಂಗ್ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎವ್ರಿ ಟೈಮ್ ಐ ಪೋಸ್ಟ್ ಅ ನ್ಯೂ ವಿಡಿಯೋ. ಸೊ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್. Follow me on Instagram as well. Thank you all. See you in next video.